ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಈ ವಿಡಿಯೋದಲ್ಲಿ ಮೇ ತಿಂಗಳ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದೇವೆ. ಬನ್ನಿ ಪ್ರಶ್ನೆಗಳಿಗೆ ಹೋಗೋಣ. ಲಾಸ್ಟ್ ವಿಡಿಯೋದಲ್ಲಿ 1ರಿಂದ 10ನೇ ಪ್ರಶ್ನೆವರೆಗೂ ನೋಡಿದ್ದೀವಿ. ಈಗ 11ರಿಂದ 20ನೇ ಪ್ರಶ್ನೆವರೆಗೂ ನೋಡೋಣ. ಪ್ರಶ್ನೆ 11. ಸ್ಕ್ಯಾಲ್ಪ್ ಕ್ಷಿಪಣಿಯನ್ನು ಯುನೈಟೆಡ್ ಕಿಂಗ್ಡಮ್ ಮತ್ತು ಯಾವ ದೇಶ ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ? ಫ್ರಾನ್ಸ್, ರಷ್ಯಾ, ಭಾರತ, ಜಪಾನ್. ಸರಿಯಾದ ಉತ್ತರ ಫ್ರಾನ್ಸ್. ಇದರ ವಿವರಣೆ ಹೀಗಿರುತ್ತದೆ. ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಒಳಗೆ ಆಳವಾಗಿ ಭಯೋತ್ಪಾದಕ ಮೂಲಸೌಕರ್ಯವನ್ನು ನಾಶ ಮಾಡಲು ಇತ್ತೀಚೆಗೆ ಭಾರತೀಯ ರಫೇಲ್ ಫೈಟರ್ ಜೆಟ್ಗಳಿಂದ ಸ್ಕ್ಯಾಲ್ಪ್ ಕ್ಷಿಪಣಿಯನ್ನು ಉಡಾಯಿಸಲಾಯಿತು. ಸ್ಕ್ಯಾಲ್ಪ್ ಎಂದರೆ SCALP ಅಂದರೆ ಸಿಸ್ಟಮ್ ಡಿ ಕ್ರೂಸಿಯರ್ ಆಟೋನೋಮ್ ಎ ಲಾಂಗ್ಯೂ ಪೋರ್ಟಿ ಅಂದರೆ ಫ್ರೆಂಚ್ನಲ್ಲಿ ದೀರ್ಘ ಶ್ರೇಣಿಯ ಸ್ವಾಯತ್ತ ಕ್ರೂಸ್ ಕ್ಷಿಪಣಿ ವ್ಯವಸ್ಥೆ ಎಂದರ್ಥ. ಇದನ್ನು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಸ್ಟಾರ್ಮ್ ಶ್ಯಾಡೋ ಎಂದು ಕರೆಯುತ್ತಾರೆ. ಸ್ಕ್ಯಾಲ್ಪ್ ದೀರ್ಘ ಶ್ರೇಣಿಯ ಆಳವಾದ ದಾಳಿ ಕಾರ್ಯಾಚರಣೆಗಳಿಗಾಗಿ ವಿನ್ಯಾಸಗೊಳಿಸಲಾದ ವಾಯು ಉಡಾವಣಾ ಕ್ರೂಸ್ ಕ್ಷಿಪಣಿಯಾಗಿದೆ. ಇದು ಸಾಂಪ್ರದಾಯಿಕ ಸ್ಫೋಟಕಗಳನ್ನು ಒಯ್ಯುತ್ತದೆ ಮತ್ತು ಹೆಚ್ಚಿನ ಮೌಲ್ಯದ ಸ್ಥಿರ ಅಥವಾ ಸ್ಥಿರ ಶತ್ರು ಸ್ಥಾನಗಳನ್ನು ಗುರಿಯಾಗಿಸುತ್ತದೆ. ಇದನ್ನು ಫ್ರಾನ್ಸ್ ಮತ್ತು ಯುನೈಟೆಡ್ ಕಿಂಗ್ಡಮ್ ಜಂಟಿಯಾಗಿ ಅಭಿವೃದ್ಧಿಗೊಳಿಸಿದೆ. ಇದನ್ನು ಭಾರತ, ಈಜಿಪ್ಟ್, ಇಟಲಿ, ಗ್ರೀಸ್, ಸೌದಿ ಅರೇಬಿಯಾ, ಕತಾರ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ವಾಯುಪಡೆಗಳು ಬಳಸುತ್ತವೆ. ಪ್ರಶ್ನೆ 12. ಜೇನುಕುರುಬ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಂಧ್ರಪ್ರದೇಶ, ಕರ್ನಾಟಕ, ಕೇರಳ, ಒಡಿಶಾ. ಸರಿಯಾದ ಉತ್ತರ ಕರ್ನಾಟಕ. ವಿವರಣೆ. ಇತ್ತೀಚೆಗೆ ಜೇನುಕುರುಬ ಕುಟುಂಬಗಳು ದೀರ್ಘ ಕಾಯುವಿಕೆಯ ನಂತರ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದೊಳಗೆ ತಮ್ಮ ಪೂರ್ವಜರ ಮನೆಗಳನ್ನು ಮತ್ತೆ ಆಕ್ರಮಿಸಿಕೊಳ್ಳಲು ಪ್ರಾರಂಭಿಸಿದರು. ಜೇನುಕುರುಬರನ್ನು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪು ಎಂದು ಪಟ್ಟಿ ಮಾಡಲಾಗಿದೆ ಮತ್ತು ಮುಖ್ಯವಾಗಿ ಕರ್ನಾಟಕದ ಕೊಡಗು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ವಾಸಿಸುತ್ತಿದ್ದಾರೆ. ಜೇನುಕುರುಬ ಎಂಬ ಹೆಸರು ಕನ್ನಡದಿಂದ ಬಂದಿದೆ. ಅಲ್ಲಿ ಜೇನು ಎಂದರೆ ಜೇನುತುಪ್ಪ. ಅವರ ಸಾಂಪ್ರದಾಯಿಕ ಜೇನು ಸಂಗ್ರಹಣೆ ಮತ್ತು ಅರಣ್ಯ ಸಂಗ್ರಹಣೆಯ ಕೆಲಸವನ್ನು ಪ್ರತಿಬಿಂಬಿಸುತ್ತದೆ. ಅವರ ಜೀವನೋಪಾಯವು ಅರಣ್ಯ ಮತ್ತು ಭೂ ಸಂಪನ್ಮೂಲಗಳನ್ನು ಅವಲಂಬಿಸಿರುತ್ತದೆ ಮತ್ತು ಅವರು ಹಾಡಿ ಎಂಬ ಸಣ್ಣ ವಸಾಹತುಗಳಲ್ಲಿ ವಾಸಿಸುತ್ತಾರೆ. ಇವರು ಯಜಮಾನ ಎಂಬ ಮುಖ್ಯಸ್ಥ ಮತ್ತು ಗುಡ್ಡ ಎಂಬ ಧಾರ್ಮಿಕ ನಾಯಕನೊಂದಿಗೆ ಅರೆ ಅಲೆಮಾರಿ ಜೀವನ ಶೈಲಿಯನ್ನು ಅನುಸರಿಸುತ್ತಾರೆ. ಅವರು ಅಲೌಕಿಕ ಜೀವಿಗಳಲ್ಲಿ ನಂಬಿಕೆ ಇಡುತ್ತಾರೆ ಮತ್ತು ಕೃಷಿ, ಮದುವೆ ಮತ್ತು ಪುರಾಣಗಳ ಬಗ್ಗೆ ಹಾಡುಗಳು ಮತ್ತು ನೃತ್ಯಗಳ ಮೂಲಕ ತಮ್ಮ ನಂಬಿಕೆಯನ್ನು ವ್ಯಕ್ತಪಡಿಸುತ್ತಾರೆ. ಪ್ರಶ್ನೆ 13. ಅಂತಾರಾಷ್ಟ್ರೀಯ ಕಡಲ ರಕ್ಷಣಾ ಪ್ರದರ್ಶನ IMDEX ಏಷ್ಯಾ 2025ರಲ್ಲಿ ಯಾವ ಭಾರತೀಯ ನೌಕಾ ಹಡಗು ಭಾಗವಹಿಸಿದೆ? ಆಯ್ಕೆಗಳು: INS ಧೀರಜ್, INS ಸಾಹಸ್, INS ಕಾವೇರಿ, INS ಕಿಲ್ಟಾನ್. ಸರಿಯಾದ ಉತ್ತರ INS ಕಿಲ್ಟಾನ್. ಇದರ ವಿವರಣೆಯು ಹೀಗಿರುತ್ತದೆ. ಭಾರತೀಯ ನೌಕಾ ಹಡಗು INS ಕಿಲ್ಟನ್ ಇತ್ತೀಚೆಗೆ ಚಾಂಗಿ ಪ್ರದರ್ಶನ ಕೇಂದ್ರದಲ್ಲಿ ನಡೆಯುವ IMDEX ಏಷ್ಯಾ 2025ರಲ್ಲಿ ಭಾಗವಹಿಸಲು ಸಿಂಗಾಪುರ ತಲುಪಿದೆ. IMDEX ಎಂದರೆ ಏಷ್ಯಾ ಪೆಸಿಫಿಕ್ ಪ್ರದೇಶದ ಪ್ರಮುಖ ನೌಕಾ ಮತ್ತು ರಕ್ಷಣಾ ಕಾರ್ಯಕ್ರಮದ ಅಂತಾರಾಷ್ಟ್ರೀಯ ಕಡಲ ರಕ್ಷಣಾ ಪ್ರದರ್ಶನ. ಇದನ್ನು 1997ರಿಂದ ಸಿಂಗಾಪುರದಲ್ಲಿ ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತಿದೆ. IMDEX ನೌಕಾಪಡೆಗಳು ಕರಾವಳಿ ಕಾವಲುಗಾರರು ಮತ್ತು ಕಡಲ ಕೈಗಾರಿಕೆಗಳು, ಹಡಗುಗಳು, ವ್ಯವಸ್ಥೆಗಳು ಮತ್ತು ಹೊಸ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲು ವೇದಿಕೆಯನ್ನು ಒದಗಿಸುತ್ತದೆ. ಇದು 2009ರಲ್ಲಿ ಪ್ರಾರಂಭವಾದ ಅಂತಾರಾಷ್ಟ್ರೀಯ ಕಡಲ ಭದ್ರತಾ ಸಮ್ಮೇಳನ IMSC ಅನ್ನು ಒಳಗೊಂಡಿದೆ. IMSC ಅನ್ನು ರಿಪಬ್ಲಿಕ್ ಆಫ್ ಸಿಂಗಾಪುರ್ ನೇವಿ RSN ಮತ್ತು ರಾಜರತ್ನಂ ಸ್ಕೂಲ್ ಆಫ್ ಇಂಟರ್ನ್ಯಾಷನಲ್ ಸ್ಟಡೀಸ್ RSIS ಸಹ ಆಯೋಜಿಸಿದೆ. ಇದು ನೀತಿ ಚರ್ಚೆಗಳು ಮತ್ತು ಹಂಚಿಕೆಯ ಪರಿಹಾರಗಳ ಮೂಲಕ ಜಾಗತಿಕ ಕಡಲ ಭದ್ರತೆ ಮತ್ತು ಸಹಕಾರವನ್ನು ಉತ್ತೇಜಿಸುತ್ತದೆ. ಪ್ರಶ್ನೆ 14. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಹಿಮಚಿರತೆಯ IUCN ಸ್ಥಿತಿ ಏನು? ಆಯ್ಕೆಗಳು: ಅಳಿವಿನಂಚಿನಲ್ಲಿರುವ, ತೀವ್ರವಾಗಿ ಅಳಿವಿನಂಚಿನಲ್ಲಿರುವ, ದುರ್ಬಲ, ಕನಿಷ್ಠ ಕಾಳಜಿ. ಸರಿಯಾದ ಉತ್ತರ ದುರ್ಬಲ. ಇದರ ವಿವರಣೆಯು ಹೀಗಿರುತ್ತದೆ. ಹಿಮಾಚಲ ಪ್ರದೇಶದ ಸ್ಪಿತಿ ಕಣಿವೆಯಲ್ಲಿರುವ ಪ್ರವಾಸಿಗರ ಗುಂಪೊಂದು ಇತ್ತೀಚೆಗೆ ಹಿಮಚಿರತೆಯನ್ನು ಅಪರೂಪದ ಭೇಟಿಯಾಗಿ ಅದರ ಅಸ್ಪಷ್ಟ ಸ್ವಭಾವದಿಂದಾಗಿ ಇದನ್ನು ಪರ್ವತಗಳ ಭೂತ ಎಂದು ಕರೆಯಲಾಗುತ್ತದೆ. ವೈಜ್ಞಾನಿಕವಾಗಿ ಪ್ಯಾಂಥೇರಾ ಉನ್ಸಿಯಾ ಎಂದು ಕರೆಯಲ್ಪಡುವ ಹಿಮಚಿರತೆ
ಮಧ್ಯ ಮತ್ತು ದಕ್ಷಿಣ ಏಷ್ಯಾದ ಒರಟಾದ ಪರ್ವತಗಳಲ್ಲಿ ಕಂಡುಬರುವ ಮಧ್ಯಮ ಗಾತ್ರದ ದೊಡ್ಡ ಬೆಕ್ಕಾಗಿದೆ. ಇದು 2 ಮಿಲಿಯನ್ ಚದರ ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚು ವಿಶಾಲ ವ್ಯಾಪ್ತಿಯನ್ನು ಹೊಂದಿದ್ದರೂ ಸುಮಾರು 3,920ರಿಂದ 6,390 ಚದರ ಕಿಲೋಮೀಟರ್ಗಳಲ್ಲಿ ಮಾತ್ರ ಉಳಿದಿದೆ ಎಂದು ಅಂದಾಜಿಸಲಾಗಿದೆ. ಇದು 1,800ರಿಂದ 5,500 ಮೀಟರ್ ಎತ್ತರದಲ್ಲಿ ವಾಸಿಸುತ್ತದೆ ಮತ್ತು ಭಾರತ, ಚೀನಾ, ನೇಪಾಳ ಮತ್ತು ರಷ್ಯಾ ಸೇರಿದಂತೆ 12 ದೇಶಗಳಲ್ಲಿ ಕಂಡುಬರುತ್ತದೆ. ಭಾರತದಲ್ಲಿ ಇದು ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಇದನ್ನು ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣೆ ಒಕ್ಕೂಟ IUCN ಕೆಂಪು ಪಟ್ಟಿಯಲ್ಲಿ ಅಳಿವಿನಂಚಿನಲ್ಲಿರುವ ಪ್ರಭೇದಗಳಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಸಮಾವೇಶದ ಅನುಬಂಧ 1 ಅಡಿಯಲ್ಲಿ ಮತ್ತು ಭಾರತದಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ವೇಳಾಪಟ್ಟಿ 1ರಲ್ಲಿ ದುರ್ಬಲ ಎಂದು ಪಟ್ಟಿ ಮಾಡಲಾಗಿದೆ. ಪ್ರಶ್ನೆ 15. ವಿಶ್ವ ರೆಡ್ ಕ್ರಾಸ್ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಜಾಗತಿಕವಾಗಿ ಆಚರಿಸಲಾಗುತ್ತದೆ? ಆಯ್ಕೆಗಳು ಮೇ 6, 7, 8, 9. ಸರಿಯಾದ ಉತ್ತರ ಮೇ 8. ಇದರ ವಿವರಣೆಯು 197 ವರ್ಷಗಳ ಹಿಂದೆ ಜನಿಸಿದ ರೆಡ್ ಕ್ರಾಸ್ ಸಂಸ್ಥಾಪಕ ಜೀನ್ ಹೆನ್ರಿ ಡ್ಯುನಾಂಟೊ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಸ್ಮರಿಸಲು ಪ್ರತಿ ವರ್ಷ ಮೇ 8ರಂದು ವಿಶ್ವ ರೆಡ್ ಕ್ರಾಸ್ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷದ ಥೀಮ್ ಮಾನವೀಯತೆಯನ್ನು ಜೀವಂತವಾಗಿರಿಸಿಕೊಳ್ಳುವುದು. ಇದು ಇತರರ ದುಃಖವನ್ನು ಕಡಿಮೆ ಮಾಡಲು ಮತ್ತು ಮಾನವ ಘನತೆಯನ್ನು ರಕ್ಷಿಸಲು ತಮ್ಮ ಸಮಯ ಮತ್ತು ಜೀವನವನ್ನು ಮುಡಿಪಾಗಿಡುವ ಜನರನ್ನು ಆಚರಿಸುತ್ತದೆ. ಪ್ರಶ್ನೆ 16. HAROP ಡ್ರೋನ್ ಅನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಆಯ್ಕೆಗಳು ಫ್ರಾನ್ಸ್, ರಷ್ಯಾ, ಇಸ್ರೇಲ್, ಚೀನಾ. ಸರಿಯಾದ ಉತ್ತರ ಇಸ್ರೇಲ್. ಇದರ ವಿಶೇಷತೆಯು ಹೀಗಿರುತ್ತದೆ. ಹರೋಪ್ ಡ್ರೋನ್ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ IAIನ MBT ಕ್ಷಿಪಣಿ ವಿಭಾಗವು ಅಭಿವೃದ್ಧಿಪಡಿಸಿದ ಒಂದು ಅಡ್ಡಾದಿಡ್ಡಿ ಯುದ್ಧ ಸಾಮಗ್ರಿಯಾಗಿದೆ. ಇದನ್ನು ಇತ್ತೀಚೆಗೆ ಭಾರತೀಯ ಸಶಸ್ತ್ರ ಪಡೆಗಳು ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನದಲ್ಲಿನ ವಾಯು ರಕ್ಷಣಾ ಸಂಸ್ಥೆಗಳಲ್ಲಿ ದಾಳಿ ಮಾಡಲು ಬಳಸಿಕೊಂಡಿದೆ. ಹರೋಪ್ ಡ್ರೋನ್ಗಳು ಬೆದರಿಕೆಯನ್ನು ಹುಡುಕುವಾಗ 9 ಗಂಟೆಗಳವರೆಗೆ ಗುರಿ ಪ್ರದೇಶಗಳ ಮೇಲೆ ಸುಳಿದಾಡಬಹುದು. ಅಂತರ್ನಿರ್ಮಿತ ಸ್ಫೋಟಕ ಪೆಲೋಡ್ನಿಂದ ಅವು ಗುರಿಗಳಿಗೆ ಅಪ್ಪಳಿಸುವ ಮೂಲಕ ನಾಶ ಮಾಡುತ್ತವೆ. ಈ ಡ್ರೋನ್ಗಳು ಕಣ್ಗಾವಲು ಮತ್ತು ದಾಳಿ ಪಾತ್ರಗಳನ್ನು ನಿರ್ವಹಿಸುತ್ತವೆ. ನಿಯಮಿತ ಮಾನವರಹಿತ ವೈಮಾನಿಕ ವಾಹನಗಳು ಇದಕ್ಕಿಂತ ಭಿನ್ನವಾಗಿ ಶತ್ರು ಸ್ವತ್ತುಗಳನ್ನು ಪತ್ತೆ ಹಚ್ಚಲು ಮತ್ತು ದಾಳಿ ಮಾಡಲು ಅವು ಎಲೆಕ್ಟ್ರೋ ಆಪ್ಟಿಕಲ್ ಅಥವಾ ಅತಿಗೆಂಪು ಸಂವೇದಕಗಳನ್ನು ಬಳಸುತ್ತವೆ. ಹರೋಪ್ ಡ್ರೋನ್ಗಳು ಸ್ವಾಯತ್ತವಾಗಿ ಕಾರ್ಯನಿರ್ವಹಿಸಬಹುದು, ಆದರೆ ಮಾನವ ನಿರ್ವಾಹಕರು ಅಂತಿಮ ದಾಳಿಗಳನ್ನು ಅನುಮೋದಿಸಲು ಅನುವು ಮಾಡಿಕೊಡುತ್ತದೆ. ಅವು ಗಾಳಿಯ ಮಧ್ಯದಲ್ಲಿ ಕಾರ್ಯಾಚರಣೆಗಳನ್ನು ರದ್ದುಗೊಳಿಸಲು ಮತ್ತು ಅನಿರೀಕ್ಷಿತ ಹಾನಿಯನ್ನು ತಡೆಯಲು ಅಬಾರ್ಟ್ ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದೆ. ಪ್ರಶ್ನೆ 17. ವಿಶ್ವಸಂಸ್ಥೆಯ ಅರಣ್ಯ ವೇದಿಕೆ UNFF ಅನ್ನು ಯಾವ ಸಂಸ್ಥೆ ಸ್ಥಾಪಿಸಿತು? ಆಯ್ಕೆಗಳು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ, ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಹಾಗೂ ವಿಶ್ವ ಬ್ಯಾಂಕ್. ಸರಿಯಾದ ಉತ್ತರ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ECOSOC. ಇದರ ವಿವರಣೆಯು ಹೀಗಿರುತ್ತದೆ. ಭಾರತ ಇತ್ತೀಚೆಗೆ ನ್ಯೂಯಾರ್ಕ್ನ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ನಡೆದ ವಿಶ್ವಸಂಸ್ಥೆಯ ಅರಣ್ಯ ವೇದಿಕೆಯ 20ನೇ ಅಧಿವೇಶನದಲ್ಲಿ ಭಾಗವಹಿಸಿತು. ಜಾಗತಿಕವಾಗಿ ಸುಸ್ಥಿರ ಅರಣ್ಯ ವಿವರಣೆಯನ್ನು ಬೆಂಬಲಿಸಲು 2000ರಲ್ಲಿ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ UNECOSOC ನಿಂದ ವಿಶ್ವಸಂಸ್ಥೆಯ ಅರಣ್ಯ ವೇದಿಕೆ ಅಂದರೆ UNFF ಅನ್ನು ರಚಿಸಲಾಯಿತು. ಇದು ಎಲ್ಲಾ UN ಸದಸ್ಯ ರಾಷ್ಟ್ರಗಳು ಮತ್ತು ಸಂಬಂಧಿತ ಅರಣ್ಯ ಸಂಸ್ಥೆಗಳನ್ನು ಒಳಗೊಂಡಿದೆ. ತಾಂತ್ರಿಕ ಅಥವಾ ನೀತಿ ಮಟ್ಟದ ಚರ್ಚೆಗಳಿಗಾಗಿ ವಾರ್ಷಿಕವಾಗಿ ಸಭೆ ಸೇರುತ್ತವೆ. ಸ್ಥಾಪಕ ಸದಸ್ಯರಾಗಿ ಭಾರತವು ಜಾಗತಿಕ ಅರಣ್ಯ ನೀತಿಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. UNFF 20ನಲ್ಲಿ ಭಾರತವು ತನ್ನ ಅರಣ್ಯ ಸಂಸ್ಕರಣಾ ಪ್ರಯತ್ನಗಳನ್ನು ಮತ್ತು ವಿಶ್ವಸಂಸ್ಥೆಯ ಅರಣ್ಯ ಕಾರ್ಯತಂತ್ರದ ಯೋಜನೆ UNSPF 2017ರಿಂದ 2030ರ ಅಡಿಯಲ್ಲಿ ಸ್ವಯಂ ಪ್ರೇರಿತ ರಾಷ್ಟ್ರೀಯ ಕೊಡುಗೆಗಳಿಗೆ ಬೆಂಬಲವನ್ನು ಪ್ರದರ್ಶಿಸಿತು. ಪ್ರಶ್ನೆ 18.
ಮಧ್ಯಮ ಶ್ರೇಣಿಯ ಮೇಲ್ಮೈಯಿಂದ ಆಕಾಶಕ್ಕೆ ಹಾರುವ ಕ್ಷಿಪಣಿ ಭಾರತ ಪರಿಸರ ವ್ಯವಸ್ಥೆ ಶೃಂಗಸಭೆ 2.0 ಎಲ್ಲಿ ನಡೆಯಿತು? ಆಯ್ಕೆಗಳು ನವದೆಹಲಿ, ಹೈದರಾಬಾದ್, ಚೆನ್ನೈ, ಬೆಂಗಳೂರು. ಸರಿಯಾದ ಉತ್ತರ ನವದೆಹಲಿ. ಇದರ ವಿವರಣೆಯು ಜಂಟಿ ಯುದ್ಧ ಅಧ್ಯಯನ ಕೇಂದ್ರ, ಏರೋಸ್ಪೇಸ್ ಸರ್ವಿಸಸ್ ಇಂಡಿಯಾ ಮತ್ತು ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಜೊತೆಗೆ ಮೇ 7, 2025ರಂದು ನವದೆಹಲಿಯಲ್ಲಿ ಮಧ್ಯಮ ಶ್ರೇಣಿಯ ಮೇಲ್ಮೈನಿಂದ ಏರ್ ಕ್ಷಿಪಣಿ ಭಾರತ ಪರಿಸರ ವ್ಯವಸ್ಥೆ ಶೃಂಗಸಭೆ 2.0 ಅನ್ನು ಆಯೋಜಿಸಿತ್ತು. ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಕಾರ್ಯಾಚರಣೆಗಳ ಅಡಿಯಲ್ಲಿ ಭಾರತದ ವಾಯು ಮತ್ತು ಕ್ಷಿಪಣಿ ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಗುರಿಯನ್ನು ಈ ಶೃಂಗಸಭೆ ಹೊಂದಿದೆ. ಇದು ರಕ್ಷಣಾ ಸಚಿವಾಲಯ, ಸಶಸ್ತ್ರ ಪಡೆಗಳು, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಮತ್ತು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನ ಪ್ರಮುಖ ಆಟಗಾರರನ್ನು ಒಟ್ಟುಗೂಡಿಸಿತು. ಈ ಕಾರ್ಯಕ್ರಮವು ಬೆಳೆಯುತ್ತಿರುವ ಭಾರತ ಇಸ್ರೇಲ್ ರಕ್ಷಣಾ ಸಹಕಾರ ಮತ್ತು ಭಾರತವನ್ನು ಜಾಗತಿಕ ರಕ್ಷಣಾ ಕೇಂದ್ರವನ್ನಾಗಿ ಮಾಡುವ ಹಂಚಿಕೆಯ ಗುರಿಯನ್ನು ಎತ್ತಿ ತೋರಿಸಿತು. ಪ್ರಶ್ನೆ 19. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಪ್ರಕಾರ ವಾಹನ ತಯಾರಿಕೆಯಲ್ಲಿ ಭಾರತದ ಜಾಗತಿಕ ಶ್ರೇಣಿ ಎಷ್ಟು? ಆಯ್ಕೆಗಳು ಮೊದಲನೆಯದು, ಎರಡನೆಯದು, ಮೂರನೆಯದು, ಐದನೆಯದು. ಸರಿಯಾದ ಉತ್ತರ ಮೂರನೆಯದು. ಇದರ ವೈಶಿಷ್ಟ್ಯತೆಯು ಹೀಗಿರುತ್ತದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರ ಪ್ರಕಾರ ಭಾರತವು ವಿಶ್ವದ 3ನೇ ಅತಿದೊಡ್ಡ ವಾಹನ ತಯಾರಕ ರಾಷ್ಟ್ರವಾಗಿದೆ. ನವದೆಹಲಿಯಲ್ಲಿ ನಡೆದ 4ನೇ ಅಂತಾರಾಷ್ಟ್ರೀಯ ಜೈವಿಕ ಇಂಧನ, ಜೈವಿಕ ಇಂಧನ, ಜೈವಿಕ ದ್ರವ್ಯರಾಶಿ ಶೃಂಗಸಭೆ ಮತ್ತು ಜೈವಿಕ ಇಂಧನ ಮೌಲ್ಯ ಸರಪಳಿಯ ಎಕ್ಸ್ಪೋದಲ್ಲಿ ಇದನ್ನು ಎತ್ತಿ ತೋರಿಸಲಾಯಿತು. ವಿವಿಧ ರೀತಿಯ ವಾಹನಗಳಿಗೆ ಹೆಚ್ಚುತ್ತಿರುವ ಬೇಡಿಕೆಯು ಪಳೆಯುಳಿಕೆ ಇಂಧನ ಬಳಕೆಯನ್ನು ಹೆಚ್ಚಿಸುತ್ತಿದೆ. ಆರ್ಥಿಕತೆಯನ್ನು ಬಲಪಡಿಸಲು, ಇಂಧನ ಆಮದುಗಳನ್ನು ಕಡಿಮೆ ಮಾಡಲು ಮತ್ತು ರಫ್ತುಗಳನ್ನು ಹೆಚ್ಚಿಸಲು ಬಲವಾದ ಒತ್ತಾಯವಿದೆ. ದೇಶದ ಜೈವಿಕ ಇಂಧನ ಸಂಪನ್ಮೂಲಗಳನ್ನು ಶಕ್ತಿಗಾಗಿ ಬಳಸುವ ತಂತ್ರಜ್ಞಾನಗಳನ್ನು ಉತ್ತೇಜಿಸುವತ್ತ ಶೃಂಗಸಭೆಯು ಗಮನಹರಿಸಿತು. ಪ್ರಶ್ನೆ 20. 2025ರ ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೆಡರೇಷನ್ ಅಂಡರ್-19 ಫುಟ್ಬಾಲ್ ಚಾಂಪಿಯನ್ಶಿಪ್ನ ಆತಿಥ್ಯ ವಹಿಸಿರುವ ಭಾರತೀಯ ರಾಜ್ಯ ಯಾವುದು? ಆಯ್ಕೆಗಳು ಅರುಣಾಚಲ ಪ್ರದೇಶ, ಒಡಿಶಾ, ಉತ್ತರಾಖಂಡ, ಉತ್ತರ ಪ್ರದೇಶ. ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ಇದರ ವಿವರಣೆಯೂ ಹೀಗಿದೆ. ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೆಡರೇಷನ್ ಅಂಡರ್-19 ಫುಟ್ಬಾಲ್ ಚಾಂಪಿಯನ್ಶಿಪ್ 2025 ಮೇ 10, 2025ರಿಂದ ಅರುಣಾಚಲ ಪ್ರದೇಶದ ಪಾಪುಂಪಾರೆ ಜಿಲ್ಲೆಯ ಯುಪಿಯಾದಲ್ಲಿ ನಡೆಯಲಿದೆ. ದಕ್ಷಿಣ ಏಷ್ಯಾದಲ್ಲಿ ಯುವ ಫುಟ್ಬಾಲ್ ಅನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ಈ ಪಂದ್ಯಾವಳಿಯಲ್ಲಿ 6 ದೇಶಗಳು ಭಾಗವಹಿಸುತ್ತಿವೆ. ಗುಂಪು ಎ ನಲ್ಲಿ ಬಾಂಗ್ಲಾದೇಶ, ಭೂತಾನ್ ಮತ್ತು ಮಾಲ್ಡೀವ್ಸ್ ಸೇರಿವೆ. ಆದರೆ ಗುಂಪು ಬಿ ಯಲ್ಲಿ ಭಾರತ, ಶ್ರೀಲಂಕಾ ಮತ್ತು ನೇಪಾಳ ಸೇರಿವೆ. ಚಾಂಪಿಯನ್ಶಿಪ್ ಮೇ 18ರವರೆಗೆ ನಡೆಯುತ್ತದೆ. ಯುವ ಆಟಗಾರರಲ್ಲಿ ಪ್ರಾದೇಶಿಕ ಕ್ರೀಡಾ ಮನೋಭಾವ ಮತ್ತು ಫುಟ್ಬಾಲ್ ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸುತ್ತದೆ. ಪ್ರಶ್ನೆಗಳನ್ನು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಪ್ರಶ್ನೆಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.